ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಬೇಗ ಎದ್ದು ಸ್ನಾನ ಮಾಡಿ, ಹೆಣ್ಮಕ್ಳು ಬೆಳಗ್ಗೆ ಎದ್ದು ಹೊಸಲು ತೊಳೆದು ರಂಗೋಲಿ ಬಿಟ್ಟು ಅದು ನೋಡೋದೇ ಒಂಥರ ಚೆಂದ ಇರುತ್ತೆ. ಹಾಗೆ ನಾನು ಬೆಳಗ್ಗೆ ಎದ್ದು ದಿನ ಬಿಡಲ್ಲ, ಅದು ಬೇರೆ ಪ್ರಶ್ನೆ. ಗುರುವಾರ ಮಾತ್ರ ತಪ್ಪದೆ ಯಾವಾಗಲೂ ಪೂಜೆ ಮಾಡ್ತೀನಿ ನಾನು. ಇದಕ್ಕೋಸ್ಕರನೇ ನಮ್ಮ ಅಮ್ಮನ ಕೈಲಿ ತುಂಬ ಸತಿ ಅಂದರೆ ಬೈಸ್ಕೊಂಡ್ಬಿಟ್ಟಿದ್ದೀನಿ. ಅಮ್ಮ ಮನೇಲಿದ್ದರೆ ಅಂತೂ ನಾನು ಇಷ್ಟೊತ್ತಿಗೆ ಎದ್ದೇಳೋದು ಇಲ್ಲ. ಹೀಗೆ ನೋಡ್ತಿರ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿದು ಮಹಿಮೆ ತುಂಬಾ ಇದೆ. ನನ್ನ ಲೈಫಲ್ಲಂತೂ ನಾನು ಅವ್ರನ್ನ ನಂಬಿದಾಗಿಂದ ನನ್ನ ಮನಸ್ಸು ಒಂಥರ ಪ್ರಶಾಂತವಾಗಿದೆ. ನಂಗೆ ಒಂಥರ ಖುಷಿ ಕೊಟ್ಟಿದೆ. ಅವ್ರ ಪೂಜೆ ಮಾಡೋದು, ಅವ್ರ ಮಂತ್ರ ಹೇಳೋದೆಲ್ಲ ತುಂಬಾ ನಂಗೆ ಖುಷಿ ಕೊಟ್ಟಿದೆ. ಹಾಗಾಗಿ ನಾನು ಗುರುವಾರ ಮಾತ್ರ ಯಾವುದೇ ನಾನ್ ವೆಜ್ ತಿಂದೆ ನಾನು ಇದ್ದೀನಿ ಅಂತ ಅಂದರೆ ಗುರುವಾರ ಮಾತ್ರ. ಜೀವಕ್ಕೆ ಉಸಿರಾಗಿ, ಬಾಳಿಗೆ ಬೆಳಕಾಗಿ, ನಂಬಿದ ಭಕ್ತರನ್ನು ಕೈ ಹಿಡಿದು ಸಲಹುವ ಕಾರುಣ್ಯ ಸಿಂಧು ನೀನು. ಗುರುರಾಯ ರಾಘವೇಂದ್ರ ನಿನಗೆ ಶರಣು ಶರಣು. ಬೇಡಿದವರ ಕೊಡುವ ಕಾಮಧೇನು ನೀನು, ಎಲ್ಲ ಬಲ್ಲವ ನೀನು. ಏನು ಬೇಡಲಿ ನಾನು, ನಿನ್ನ ನಾಮದ ಸ್ಮರಣೆಯೇ ಸಾಕು. ಹಿಂಗೆ ಇರುತ್ತೆ ಯಾವಾಗ್ಲೂ. ಇದು ನಂದು ಪುಟ್ಟು ಮನೆ. ಇದಾದಮೇಲೆ ಇವಾಗ ಟಿಫನ್ ಮಾಡಿಕೊಂಡು ಅಮ್ಮ ಮನೆಗೆ ಹೊರಡ್ಬೇಕು. ನಂತೂ ನನ್ನ ಬೆಳಗಿನ ತಿಂಡಿ, ನಾನು ಯಾವಾಗಲೂ ಅಷ್ಟೇ, ನನಗೇನಾದ್ರು ತಿನ್ನಬೇಕು ಅನ್ನಿಸ್ದಾಗ ಮಾರ್ನಿಂಗ್ ಮಾಡ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಚಪಾತಿ ಮಾಡಿಕೊಂಡು ಬ್ಲ್ಯಾಕ್ ಟೀಯಲ್ಲಿ ಎತ್ಕೊಂಡು ತಿಂದ್ಬಿಡ್ತೀನಿ. ಇದನ್ನ 3 ಕಡೆ ತುಂಬ ಜನ ತಿಂತಾರೆ. ನೀವು ಯಾರ್ಯಾರು ತಿಂತೀರಾ ನಂಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿರುತ್ತೆ. 2 ದಿನ ಆದಮೇಲೆ ಇವತ್ತೇ ಬಿಸಿಲು ಬಂದಿದ್ದು. ಬಿಸಿಲು ಕಾಯಿಸೋಕ್ಕೆ ಒಂಥರ ಚೆನ್ನಾಗಿತ್ತು. ಅದಕ್ಕೆ ಬಿಸಿಲಲ್ಲೇ ಕೂತ್ಕೊಂಡು ನನ್ನ ತಲೆ ಕೂಡ ಒಣಗಿಸ್ಕೊಂಬಿಟ್ಟೆ. ಇನ್ನೇನು ಮಾಡೋದು, ಬಿಸಿಲಲ್ಲಿ ಒಣಗಿಸೋದೇ ಒಂಥರ ಚೆಂದ. ನೀರು ಕುಡಿದ್ಬಿಟ್ಟು ಅಮ್ಮ ಮನೆಗೆ ಹೊರಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಯಾವಾಗಲೂ ನಾನು ಗಾಡೀಲಿ ಹೋಗ್ಬೇಕಾದ್ರೆ ಇದೇ ಥರ ಕವರ್ ಆಗಿನೇ ಹೋಗೋದು. ನೋಡಿ ಹೇಗೆ ಕವರ್ ಆಗ್ತೀನಿ ಅಂತ. ಬಟ್ ಹೆಡ್ಫೋನ್ ಮಾತ್ರ ನನಗೆ ಇರಲೇಬೇಕು. ಅದಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಫೀಲ್ ಆಗ್ತಾ ಇರುತ್ತೆ ಹೋಗ್ಬೇಕಾರೆ. ಇಲ್ಲಿಂದ ಅಮ್ಮ ಮನೆಗೆ ಹೋಗೋಕ್ಕೆ ಒಂದು 20 ಕಿಲೋಮೀಟರ್ ಇದೆ ನನಗೆ. ಸರಿ ಅಂದ್ಬಿಟ್ಟು ಹೊರಟೆ. ಇದೇ ಥರ ಕವರ್ ಆಗ್ತೀನಿ ಯಾವಾಗಲೂ. ಸ್ವಲ್ಪ ದೂರ ಹೋದ್ಮೇಲೆ ಈ ಗೊರಗುಂಟೆಪಾಳ್ಯ ಬಂದಾಗ ಸಿಗ್ನಲ್ ಇದೆಯಲ್ಲ ಟ್ರಾಫಿಕ್ಕು ಎಲ್ಲೂ ಸಿಗಲ್ಲ ಅನಿಸುತ್ತೆ. ತುಂಬ ಹೊತ್ತು ನಿಂತಿದ್ದೆ. ಆಮೇಲೆ ಹೊರಡ್ಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿದ್ದು. ಅಪ್ಪ ಹೆಂಗೋ ಸಿಗ್ನಲ್ ದಾಟ್ಬಿಟ್ಟು ಅಮ್ಮ ಮನೆ ಹತ್ರ ಬರ್ತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಅಪ್ಪನ ಸ್ಕೂಲಿಂದ ಕರ್ಕೊಂಬರ್ತೀನಿ ಅಂತ ಹೇಳಿತ್ತು. ನಾನು ಫೋನ್ ಮಾಡಿ ಹೇಳಕ್ಕೆ ಮರ್ತೋದೆ ನಾನೇ ಕರ್ಕೊಬರ್ತೀನಿ ಅಂತ. ನೋಡಿದ್ರೆ ನಮ್ಮಮ್ಮ ಅರ್ಧ ದಾರಿ ಕರ್ಕೊಬಂದಿತ್ತು. ಇಬ್ಬರನ್ನ ಗಾಡಿ ಮೇಲೆ ಮನೆಗೆ ಸ್ಕೂಲ್ ಇರೋದು. ಮನೆಗೆ ಬಂದರೆ ಪಾಪು ನನ್ನ ಜೊತೆ ಬರಬೇಕು ಅಂತ ಒದ್ದಾಡ್ತಿದ್ದಾಳೆ. ಅವ್ನು ಬಿಡ್ತಾಯಿಲ್ಲ. ಹೆಂಗೋ ತಪ್ಪಿಸ್ಕೊಂಡು ಓಡಿ ಬಂತದು. ಕ್ಯೂಟಿ ಅದು. ಓನೆ ಬಂಗಾರಿ ಅದು. ಮಮ್ಮಿ ಏನು ಅಂತ ನೋಡು. ಆಯತ್ತಾ ಬಾತಾ ಪುತ್ತಿ ಕೊಡು. ತುಕುದು ಓಯೋ ಈ ಕಡೆ ಕೊಡು. ಪುತ್ತಿ ಕೊಡು ಮಗನೇ. ಯೋಯೋ ಅಂತೆ. ಏನು ಮಾಡ್ಬೇಕು ನೀನು ಇವಾಗ? ಏನು ಮಾಡ್ತೀಯ? ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಹೇಳಿ. ಏನು ಮಾಡ್ತೀಯ? ಕೈ ಮುಖ ತೊಳಿಬೇಕು. ಏನು ತೋರಿಸ್ತಾ ಇದೆಯಾ ನೀನಲ್ಲಿ? ಏನದು ಫೋಜು? ಏನೇ ಸುಂದ್ರಿ ಅದು? ಟೋಪಿ. ಕೆಮ್ಮು ಬನ್ನಿ, ಶೀತ ಬನ್ನಿ. ನಾನು ದೊಡ್ಡಮ್ಮ ರಾತ್ರಿ ನಿದ್ದೆ ಮಾಡಲಿಲ್ಲ. ಹೌದಾ? ಅಷ್ಟು ಬಂತ ಕೆಮ್ಮು? ಆಮೇಲೆ ಶೀತ ಬನ್ನಿ. ಶೀತ ಬಂತ? ಜೂಜು ಮಾಡಿಲ್ಲ ನೀನು ರಾತ್ರಿ? ಏನ್ ತಿಂದೆ ಸ್ಕೂಲಲ್ಲಿ? ಸಾರು, ಚಟ್ನಿ, ದೋಸೆ. ಚಟ್ನಿ ದೋಸೆ ತಿಂದ? ನೆನ್ನೆ ಏನ್ ತಿಂದೆ? ಮೊನ್ನೆ. ಮತ್ತೆ ಯಾಕೆ ಶೀತ ಆಯ್ತು? ಪಪ್ಪ
ಮಿಸ್ ಎತ್ತುಕೊಡ ಅದಕ್ಕೆ ಶೀತ ಕೆಮ್ಮು ಬನ್ನಿ. ಹೌದಾ? ಇವನು ನಮ್ಮ ಅಣ್ಣ ಮುಖ ತೋರಿಸಲ್ಲ ಅಂತ. ನಿನ್ನ ಯಾರಿಲ್ಲ ನೋಡಿ ಎಲ್ಲ ತೋರಿಸು. ಮುಖ ತೋರ್ಸ ಕೇಳು. ಕರಿ ಕುಟ್ಟು ತಲೆ ಕುಟ್ಟು ಕುಟ್ಟ ಬೇಬಿ ಅಂತ ಕರಿ. ಇದು ಯಾರು? ಮುಖ ತೋರ್ಸಲೇ. ನೋಡಿ ನಿನ್ ಮಗಳು ನೋಡಲ್ಲಿ ಅಲ್ಲಿ ಹೆಂಗೆ ಅಲ್ಲಿ ನೋಡೋ ಸ್ವಲ್ಪ ಅವಳ ನೋಡೋ ಎಷ್ಟು ಬೇಬಿ ನಿಮಿಷ. ಅದು ಯಾರು ಪಾಪ? ಇದು ಯಾರು? ಏನಾಗ್ಬೇಕು ನಿಂಗೆ? ಇದು ಯಾರು ಏನಾಗ್ಬೇಕು ನೋಡಿ. ಪಾಪ ಏನ್ ತಿಂದೆ? ಚಾರುನ್ನ. ಹೌದಾ? ನಂಗೆ ನಂಗೆ ಈ ಕೊಡೆ ಕಲ್ಲಿ. ಇವೆರಡು ಜಗಳಗಳನ್ನ ಮಾತ್ರ ನೋಡಕ್ಕಾಗಲ್ಲ ನಮ್ಮ ಮನೆ. ಆ ಕಡೆ ಹತ್ಕೊಂಡು ಹೋಯ್ತು, ಒಂದ್ ಈ ಕಡೆ ಅಳ್ತಾ ಐತೆ. ಅಯ್ಯೋ ಅಯ್ಯೋ. ನಮ್ಮ ಅಮ್ಮ ಮನೆಗೆ ಬಂದ್ರು ನನಗೆ ಮಾಡ್ಕೊಡ್ತಾ ಇಲ್ಲ, ನಾನೇ ಮಾಡ್ಕೊಂಡು ತಿನ್ಬೇಕಂತ. 2 ದೋಸೆ ಅಲ್ಲಾಡ್ಸ್ಕೊತಲೆ ಆಯ್ತಾ. ಇನ್ನೇನ್ ನಮ್ಗೆ ಸೇರ್ಸ್ ಮಾಡು ಅಂತ ಅಡುಗೆ ಎರಡೋ ಒಂದು ಸಾರೆಲ್ಲ ಮಾಡಿದೀನಿ. ಬಂದ್ಬಿಟ್ಟು 2 ದೋಸೆ ಬಿಸಿ ಬಿಸಿ ಹಾಕೊಂಡು ತಿಂದ್ಬಿಟ್ಟು ನಮ್ಮ ಹೆಸರು ಹೇಳ್ಬಿಡ್ತಾರೆ. ನೋ ಆದ್ರೂ ಅಮ್ಮ ದೋಸೆ ಕೊಡತ್ತೆ, ಬೇಗ ಉಯ್ಯಿ. ಸುಮ್ಮನೆ ನನಗೆ ನಾನೇ ಉಯ್ಕೊಂತ ಇದ್ದೀನಿ, ನೀನೇ ಉಯ್ಕೊ. ನನಗೊಂದು ಉಯ್ಯಿ. ನಿನಗೊಂದೆಲ್ಲ ಉಯ್ಯಕ್ ಆಗಲ್ಲ. ಯಾಕೆ ಆಗಲ್ಲ? ಯಾಕೆ? ನಿನಗೆ ನೀನೇ ಉಯ್ಕೊ. ಉಯ್ದಿಲ್ಲ ಉಯ್ಯ. ಹಿಂಗೆ ಮಾಡ್ದಂತೆ ಯಾಕೆ? ನಾನು ಯಾವಾಗ್ಲೂ ಹೆಂಗ್ ಮಾಡ್ದೆ ಅಷ್ಟೇ. ನನ್ನ ದೋಸೆ ಒಂದೊಂದ್ಸತಿ ಚೆನ್ನಾಗಿರ್ತವೆ, ಒಂದೊಂದ್ಸತಿ ಹಿಂಗಿರ್ತವೆ. ಅಯ್ಯಯ್ಯೋ ನೋಡಿ, ಇದು ಏನಮ್ಮ? ಇದು ಸಾರು ಖಾರಮಣಿ ಬಾಳೆಕಾಯಿ ಅಂತ. ಇದು ಸಾಂಬಾರು. ದೋಸೆ ರೆಡಿ. ಪಾಪ ನನ್ನ ಚಂದ್ರಿ ತಿಂತಾಯಿತ್ತು, ಅದು ಹಂಗೆ ನಿದ್ದೆ ಹೋಯ್ತೈತೆ. ನಮ್ಮಮ್ಮ ಪಟ್ಲಿಂದ ಎತ್ಕೊಳಕ್ಕೆ ಹೋಗ್ತು, ಪಾಪ ಮಿಡಿಸ್ಬಿಟ್ಟು ಎದ್ಬಿಡ್ತದು. ಹಂಗೆ ಟೈಕ್ ಅಂತ ಹೋಯ್ತದೆ ನೋಡಿ. ಅಯ್ಯೋ ಪಾಪ ಬಚ್ಚಿದು ನಿದ್ದೆ ಬಂದು ಹೋಗ್ಬಿಡಿದೆ, ಅದಕ್ಕೆ ತೂಗುಡ್ಸ್ತೈತೆ ಹಂಗೆ. ಇನ್ನು ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡು, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮಾಡಿ ಹಚ್ಚು ರಾತ್ರಿ ಮಾಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಟಾಟಾ. ಟಾಟಾ.